ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿಮಠ ಬಳ್ಳಾರಿ ಕ್ಷೇತ್ರದಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವೈಭವೋಪೇತವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಉತ್ತರಾದಿಮಠದಲ್ಲಿ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶರಾಗಿರುವಂತಹ ಪ್ರಾತಸ್ಮರಣೀಯ ಶ್ರೀ 1008 ಸತ್ಯಪ್ರಮೋದ ತೀರ್ಥರು 1995ರಲ್ಲಿ ಈ ಕ್ಷೇತ್ರದಲ್ಲಿ ಕಡಗೋಲು ಗೋಪಾಲಕೃಷ್ಣನನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅವರ ಪ್ರತಿಷ್ಠಾಪನೆಯ ವಿಶೇಷ ಮಹತ್ವ, ಅವರ ತಪಸ್ಸು ಏನು ಅಂತಂದರೆ, ಒಂದು ಅದಕ್ಕೆ ಇತಿಹಾಸ ಇದೆ. ಅವರು ಹೀಗೆ ಊರಿಂದ ಊರು ಸಂಚಾರ ಮಾಡ್ತಾ ಸತ್ಯಪ್ರಮೋದ ತೀರ್ಥರು ಈ ತೆಲಂಗಾಣ ಪ್ರಾಂತ್ಯದಲ್ಲಿ ಬರುವಂತಹ ಸೊನ್ನಿ ಕ್ಷೇತ್ರ, ಆ ಸೊನ್ನಿ ಕ್ಷೇತ್ರದಲ್ಲಿ ಅವರು ಸಂಚಾರ ಮಾಡ್ತಾ ಇರಬೇಕಾದ್ರೆ ಆ ಊರಿನಲ್ಲಿ ಒಂದು ದಿವಸ ಉಳ್ಕೊಳ್ತಾರೆ. ಅಲ್ಲಿ ವಿಶೇಷವಾಗಿ ಹರಿಯುವಂತಹ ಗೋದಾವರಿ ನದಿ. ಒಂದು ದಿವಸ ದಂಡೋದಕ ಸ್ನಾನಕ್ಕೆ ಗೋದಾವರಿ ತೀರಕ್ಕೆ ಹೋದಾಗ ಅಲ್ಲಿ ಆ ಗೋದಾವರಿ ತೀರದಲ್ಲಿ ಸ್ನಾನವನ್ನು ಆನಿಕ ಸ್ನಾನವನ್ನು ಮಾಡ್ತಾ ಇರಬೇಕಾದ್ರೆ, ದಂಡೋದಕ ಸ್ನಾನವನ್ನು ಮಾಡ್ತಾ ಇರಬೇಕಾದ್ರೆ ಅವರು ಒಂದು ಮುಳುಗ ಹಾಕಬೇಕಾದ್ರೆ ಅವರಿಗೊಂದು ಸ್ವರ್ಣದ ಕಡಗೋಲು ಕೃಷ್ಣ ಆ ಮಹಾಸ್ವಾಮಿಗಳಿಗೆ ಸಿಗ್ತಾರೆ. ಅಂತಹ ಮಹನೀಯರು ಹೇಳದೇನೆ ಕೃಷ್ಣ ಅವರ ಕೈಗೆ ಸಿಕ್ಕಿದಂತಹ ಮಹನೀಯರು. ಎಷ್ಟೋ ತಪಸ್ಸು ಮಾಡಿದರೆ, ವರ್ಷಾನುಗಟ್ಟಲೆ ತಪಸ್ಸು ಮಾಡಿದರೆ ಒಲಿಯುವಂತಹ ಕೃಷ್ಣ ಅಂತಹ ಆ ಸತ್ಯಪ್ರಮೋದ ತೀರ್ಥರ ಮಹಾಸ್ವಾಮಿಗಳಿಗೆ ಆ ಗೋದಾವರಿ ತೀರಕ್ಕೆ ಸ್ನಾನಕ್ಕೆ ಹೋದಾಗ, ದಂಡೋದಕ ಸ್ನಾನಕ್ಕೆ ಹೋದಾಗ ಒಲದಂತಹ ಸ್ವರ್ಣ ಕಡಗೋಲು ಗೋಪಾಲಕೃಷ್ಣ ಇವತ್ತು ನಮ್ಮ ಶ್ರೀ ಉತ್ತರಾದಿಮಠದಲ್ಲಿ ಆರಾಧನೆ ಪೂಜೆಗೊಳ್ತಾ ಇದೆ ವೈಭವೋಪೇತವಾಗಿ. ಅಧುನಾಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅವರ ಒಂದು ಹಸ್ತದಿಂದ ಇವತ್ತಿಗೂ ಕೂಡ ಪೂಜೆಗಳು ನಡೀತಾ ಇದೆ. ಅಂತಹ ಮಹನೀಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಈ ಕಡಗೋಲು ಗೋಪಾಲಕೃಷ್ಣನ ಉತ್ಸವ ಕಳೆದ 5-6 ವರ್ಷಗಳಿಂದ ಬಹಳ ವಿಶಿಷ್ಟ ರೀತಿಯಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಉತ್ಸವ ಅಂತಂದರೆ ಇದು ಬ್ರಹ್ಮೋತ್ಸವ ಅಂತಲೇ ಅರ್ಥ. ಕಳೆದ 9ನೇ ತಾರೀಕಿಂದ ಆಗಸ್ಟ್ 9ನೇ ತಾರೀಕಿಂದ ಪ್ರಾರಂಭವಾದಂತಹ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಬ್ರಹ್ಮೋತ್ಸವ ಇವತ್ತು 16ನೇ ತಾರೀಕು ಜನ್ಮಾಷ್ಟಮಿ. ಇವತ್ತು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಕೃಷ್ಣನಿಗೆ ಇರ್ತದೆ. ಹಾಗೆ ಬೆಳಗ್ಗೆ ನವನೀತ ಅಲಂಕಾರ, ಬೆಣ್ಣೆ ಅಲಂಕಾರದಲ್ಲಿ ಇರ್ತದೆ. ರಾತ್ರಿ ಸರಿಯಾಗಿ 12:06 ಕೃಷ್ಣನ ಅರ್ಘ್ಯ ಪ್ರದಾನ ಇರ್ತದೆ. ಆವಾಗ ಕೃಷ್ಣನ ಪ್ರಾದುರ್ಭಾವ ಆಗ್ತದೆ. ರಾತ್ರಿ 12ವರೆಗೆ ಕೃಷ್ಣನಿಗೆ ತೊಟ್ಟಿಲೋತ್ಸವ ಕಾರ್ಯಕ್ರಮ ಇರ್ತದೆ. ಹಾಗೆ ರಾತ್ರಿ ಎಲ್ಲ ತುಳಸಿ ಸಹಸ್ರನಾಮ ಅರ್ಚನೆ ಕಾರ್ಯಕ್ರಮ ಇರ್ತದೆ. ಹಾಗೆ ಇವತ್ತು ಜನ್ಮಾಷ್ಟಮಿ ಪ್ರಯುಕ್ತ ಬಾಲಕೃಷ್ಣರ ವೇಷಭೂಷ ಸ್ಪರ್ಧೆ ಕೂಡ ನಡೀತಾ ಇದೆ. ಭರ್ತನ ನೃತ್ಯ ಸೇವಾ ಕೂಡ ಅನೇಕ ಬಾಲಕರಿಂದ ಆ ಕೃಷ್ಣನಿಗೆ ನೃತ್ಯ ಸೇವಾ, ಭರತನಾಟ್ಯ ಸೇವಾ ಕೂಡ ಈ ಒಂದು ಶ್ರೀಮಠದಲ್ಲಿ ನಡೀತಾ ಇದೆ. ಹಾಗಾಗಿ ವೈಭವೋಪೇತವಾಗಿ ನಡೆದುಕೊಂಡು ಬರುವಂತಹ ಈ ಬ್ರಹ್ಮೋತ್ಸವಕ್ಕೆ ವಿಶೇಷವಾಗಿ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ವಿಶೇಷವಾದಂಥ ಅನುಗ್ರಹ ಮತ್ತು ಆಜ್ಞೆ ಮರಿಗೆ ಇವೆಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ದಿನನಿತ್ಯ 9ನೇ ತಾರೀಕಿಂದ ಪ್ರಾರಂಭವಾದಂತಹ ಶೇಷವಾಹನ, ಗರುಡವಾಹನ, ಸಿಂಹವಾಹನ, ವಾಯುವಾಹನ, ಸೂರ್ಯಪ್ರಭ ವಾಹನ, ಚಂದ್ರಪ್ರಭ ವಾಹನ, ಇವತ್ತು ಪಲ್ಲಕ್ಕಿ ಉತ್ಸವ, ನಾಳೆ ವಿಶೇಷ ಬ್ರಹ್ಮ ರಥೋತ್ಸವ. ಸಾಯಂಕಾಲ ಸರಿಯಾಗಿ 4 ಗಂಟೆಗೆ ಗೋಧೂಳು ಮುಹೂರ್ತದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಆ ಗೋಪಾಲಕೃಷ್ಣನಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರ್ತದೆ. ಅದಾದ ಮೇಲೆ ಸರಿಯಾಗಿ 6 ಗಂಟೆಗೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಸಹಸ್ರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಭಕ್ತಿ ಪರಾಕಾಷ್ಠೆಗೆ ಎಷ್ಟೇ ವರುಣ ಇಲ್ಲಿ ಬಂದರೂ ಕೂಡ ಆ ವರುಣನ ಆಟ ಆ ಕೃಷ್ಣನ ಮುಂದೆ ನಡೀಲಿಲ್ಲ. ಅಷ್ಟು ಭಕ್ತಿ ತನ್ಮಯರಾಗಿ ಆ ಗೋಪಾಲಕೃಷ್ಣನ ಭಕ್ತರು ದಿನನಿತ್ಯ ಉತ್ಸವದಲ್ಲಿ ಪಾಲ್ಗೊಳ್ಳುವುದು. ಸಹಸ್ರಾರು ಸಂಖ್ಯೆಯಲ್ಲಿ ಅನ್ನದಾನ ನಡೀತಾ ಇದೆ. ದಿನನಿತ್ಯ ಒಂದು 700 ಜನ, 600 ಜನ ಹೀಗೆ ಅನ್ನದಾನ ನಡೀತಾ ಇದೆ. ನಾಳೆಗೆ ಒಂದು 1500 ಜನ ಅನ್ನದಾನದ ಉತ್ಸವ, ಅನ್ನಕೂಟ ಉತ್ಸವ ನಡೀತಾ ಇದೆ, ಸಂಕಲ್ಪ ಇದೆ. ಹಾಗಾಗಿ ಎಲ್ಲ ಕೃಷ್ಣನ ಭಕ್ತಾದಿಗಳು ಈ ಉತ್ಸವದಲ್ಲಿ ಪಾಲ್ಗೊಂಡು ಆ ಕೃಷ್ಣನ ಅನುಗ್ರಹಕ್ಕೆ, ಜಗದೋದ್ಧಾರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗಾಗಿ ನಾಳೆ ಸರಿಯಾಗಿ ಸಾಯಂಕಾಲ 6ವರೆಗೆ ಬ್ರಹ್ಮ ರಥೋತ್ಸವ ಚಾಲನೆ ಶ್ರೀ ಉತ್ತರಾದಿಮಠ ಶ್ರೀಪಾದಂಗಳವರು ಭಾಗ್ಯನಗರದಿಂದ ಆನ್ಲೈನ್ನಲ್ಲಿ ಒಂದು ಚಾಲನೆಯನ್ನು ಅನುಗ್ರಹ ಸಂದೇಶದ ಮೂಲಕ ಆನ್ಲೈನ್ನಲ್ಲಿ ಕೊಡ್ತಾರೆ. ಎಲ್ಲ ಸಹಸ್ರಾರು ಭಕ್ತರು ಬರಬೇಕು. ಅದೇ ರೀತಿಯಾಗಿ ಆ ರಥೋತ್ಸವಕ್ಕೆ ವಿವಿಧ ನಾಟ್ಯ
ಕಲಾ ತಂಡಗಳು ಬರ್ತಾ ಇದೆ. ಚಂಡಿ ವಾದ್ಯ, ಕೋಲ್ ಕುಣಿತ, ಅನೇಕ ವಿವಿಧ ರೀತಿಯಾದ ಭರತನಾಟ್ಯ ತಂಡ, 42 ತಂಡಗಳು ಈ ಉತ್ಸವದಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಗೋಪಾಲ ಕಾವಡಿ ಅಂಥೇಳಿ ಆ ಒಂದು ಗಡಿಗೆಯಲ್ಲಿ ಒಳ್ಳೆ ಬೆಣ್ಣೆ, ಓಕಳಿ ನೀರು ಮತ್ತು ಮೊಸರು, ಹಾಲು ಹಾಕಿ ಆ ಗೋಪಾಲಕೃಷ್ಣನನ್ನು ಎಲ್ಲ ಹುಡುಗರು ಮೇಲೆತ್ತಿ ಗೋಪಾಲ ಕಾವಡಿ ಅಂಥೇಳಿ ಗಡಿಗೆ, ಮೊಸರು ಗಡಿಗೆಯನ್ನು ಒಡೆಯುವಂತಹ ಕಾರ್ಯಕ್ರಮ ಉತ್ಸವದ ಎಲ್ಲ ಹಾದಿಯಲ್ಲಿ ಕೂಡ ಇರ್ತದೆ. ಹಾಗಾಗಿ ಎಲ್ಲರೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಬ್ರಹ್ಮೋತ್ಸವಕ್ಕೆ ಬಂದು ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಪದ್ಮಜ. ಇಂದು ಕೃಷ್ಣ ಜನ್ಮಾಷ್ಟಮಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳೊಂದಿಗೆ ಇಂದು ನಾವು ತುಳಸಿ ದಾನವನ್ನು ಇಟ್ಕೊಂಡಿದ್ದೀವಿ. ತುಳಸಿಯ ಜೊತೆಗೆ ಅದರ ಒಳಗಡೆ ಡೊಗ್ಗಲ್ ಕೃಷ್ಣ ಇರ್ತಾನೆ. ಈ ದಾನ ಮಾಡುವುದರಿಂದ ನಮಗೆ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರ್ತದೆ. ತುಳಸಿ ಇದ್ರೇ ಮನೆ, ತುಳಸಿ ಇಲ್ಲ ಅಂದರೆ ಮನೆ ಇಲ್ಲ. ತುಳಸಿ ಇಲ್ಲದ ಪೂಜೆ ಒಲ್ಲನು ಹರಿ ಒಲ್ಲನು ಅಂತ ತುಳಸಿನೇ ಮುಖ್ಯ ಕೃಷ್ಣನಿಗೆ. ಅದಕ್ಕೆ ಆ ಶುಭ ಫಲ ಬರಬೇಕು ಅಂತೇಳಿ ನಾವು ದಾನ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು. ಕೃಷ್ಣಂ ಒಂದೇ ಜಗದ್ಗುರು. ಎಲ್ಲರಿಗೂ ವಂದನೆಗಳು.